ದೀಪ ಹಚ್ಚಲೇಬೇಕು ಅಂದ್ರೆ ಅದರ ಜೊತೆಗೆ ಒಂದು ಕಂಡೀಷನ್ ಹಾಕಿ. ಅದೇನಂದ್ರೆ ಪ್ರತಿ ದೀಪದ ಜೊತೆ ನಾನು ನೆನಪಿಸಿಕೊಳ್ತೀನಿ ನನ್ನೊಳಗಿನ ಕತ್ತಲೆ ಹೇಗೆ ದೂರ ಆಯ್ತು ಅಂತ. ನನ್ನ ಕತ್ತಲೆ ಎಷ್ಟರ ಮಟ್ಟಿಗೆ ದೂರ ಆಗಿರುತ್ತೋ ಅಷ್ಟೇ ದೀಪಗಳನ್ನ ನಾನು ಹಚ್ಚುತ್ತಾ ಹೋಗ್ತೀನಿ. ನನಗೆ ಹೆಚ್ಚು ದೀಪಗಳನ್ನ ಹಚ್ಚಬೇಕು ಅಂದರೆ ನಾನು ವರ್ಷವಿಡೀ ಜೀವನವನ್ನ ಹಾಗೆ ನಡೆಸ್ತೀನಿ. ಇದರಿಂದ ನಾನು ದೀಪಾವಳಿಯ ದಿನ ಹೆಚ್ಚು ದೀಪ ಹಚ್ಚಲು ಅರ್ಹ ಆಗ್ತೀನಿ. ನನ್ನ ಒಂದು ಮೂರ್ಖತನವನ್ನು ದೂರ ಮಾಡಿದಾಗ ಒಂದು ದೀಪ ಉರಿಯುತ್ತೆ. ಹಾಗಿದ್ರೆ ವರ್ಷದಲ್ಲಿ ನಾನು 22 ಇಂತಹ ಸಂದರ್ಭಗಳನ್ನ ನೆನಪು ಮಾಡ್ಕೋತೀನಿ. ಯಾವಾಗ ನಾನು ನನ್ನ ಮೂರ್ಖತನ ಅಂದ್ರೆ ನನ್ನ ಅಂಧಕಾರದ ಜೊತೆ ಹೋರಾಡಿದೆ. ಗೆದ್ದೆನೋ ಇಲ್ವೋ ಅದು ಬೇರೆ ವಿಷಯ, ಬರೀ ಹೋರಾಡಿದೆ. ಹಾಗಿದ್ರೆ ನಾನು 22 ದೀಪ ಹಚ್ಚುತ್ತೇನೆ. ಮತ್ತು ನನ್ನ ಸಂಕಲ್ಪ ಏನಂದ್ರೆ ಮುಂದಿನ ವರ್ಷ ನಾನು 44 ದೀಪಗಳನ್ನ ಹಚ್ಚಬೇಕು. ಹೊರಗೆ ದೀಪ ಉರಿಯುತ್ತಿದೆ, ಅದು ಕತ್ತಲೆಯನ್ನ ಹಿಂದೆ ತಳ್ಳುವುದರ ಪ್ರತೀಕ. ನಿಮ್ಮ ಒಳಗಿನ ದೀಪ ಉರಿಯಿತಾ? ಒಳಗೆ ದೀಪ ಉರಿಯುತ್ತಿದ್ರೆ ಮಾತ್ರ ಹಬ್ಬಕ್ಕೆ ಸಾರ್ಥಕತೆ ಸಿಗತ್ತೆ. ತಮಸು ಮಾ ಜ್ಯೋತಿರ್ಗಮಯ. ದೀಪಾವಳಿ ಇದೆ ತಾನೆ?